ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕದನ ವಿರಾಮ ಘೋಷಣೆಯ ನಂತರವೂ ಕೂಡ ಪರಿಸ್ಥಿತಿ ಸರಿ ಹೋಗಲಿಲ್ವಾ ಅನ್ನುವಂತಹ ಪ್ರಶ್ನೆ. ಒಂದು ಕಡೆ ದಲಿತ ನಾಯಕರಿಂದ ಡಿನ್ನರ್ ಮೀಟಿಂಗ್ ಆದರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮತ್ತೊಂದು ಪ್ರತ್ಯೇಕ ಸಭೆ ಆಗಿದೆ. ಕಾಂಗ್ರೆಸ್ನಲ್ಲಿ ಈ ಮೂಲಕ ಡಿನ್ನರ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಪಾಲಿಟಿಕ್ಸು, ಅಹಿಂದ ನಾಯಕರುಗಳು ಭಾಗಿ. ಮತ್ತೊಂದು ಕಡೆ ವಾಲ್ಮೀಕಿ ನಾಯಕರುಗಳ ಪ್ರತ್ಯೇಕ ಸಭೆ. ಕುರ್ಚಿ ಕಾಳಗದಲ್ಲಿ ದಾಳವನ್ನು ಉರುಳಿಸಿದ್ರ ವಾಲ್ಮೀಕಿ ನಾಯಕರುಗಳು ಅನ್ನುವಂತಹ ಪ್ರಶ್ನೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ಆಗಿದೆ. ಈಗಾಗಲೇ ವಾಲ್ಮೀಕಿ ಸಮುದಾಯದ ಶ್ರೀಗಳು ಕೂಡ 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಾತನಾಡಿದರು. ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿಯೋದೇ ಆದರೆ ಸತೀಶ್ ಜಾರಕಿಹೊಳಿಯವರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಮಾತನಾಡಿದರು. ಇನ್ನೇ ಶ್ರೀಗಳು ಕೂಡ ಭಾಗಿಯಾಗಿದ್ದರಂತೆ. ಇಲ್ಲಿ ವಾಲ್ಮೀಕಿ ನಾಯಕರುಗಳ ಸಭೆ ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮೂಲಕ ಸಿದ್ದರಾಮಯ್ಯನವರು ಬಣ ತೋರಿಸ್ತಾ ಇದೆಯಾ ಅಂಥೇಳಿ ಒಂದು ಕಡೆ ಯತೀಂದ್ರ ಅವರ ಸ್ಟೇಟ್ಮೆಂಟು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿಯೇ ಸಂಚಲನ ಸೃಷ್ಟಿಸಿತ್ತು. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಬಣ ಫುಲ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಬಣದವರಿಗೆ ಈಗಾಗಲೇ ಗಪ್ಚುಪ್ಪಾಗಿರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಬೆಳಗಾವಿಯ ಅಧಿವೇಶನ, ಕುಂದಾನಗರಿ ಬೆಳಗಾವಿ ಮತ್ತೊಮ್ಮೆ ರಾಜ್ಯ ರಾಜಕಾರಣದ ಕುತೂಹಲದ ಕೇಂದ್ರ ಬಿಂದು ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬಣದಿಂದ ಬ್ಯಾಕ್ ಟು ಬ್ಯಾಕ್ ಪಾನ್ಗಳನ್ನು ಮೂವ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳ ಮೂಲಕವೂ ಕೂಡ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಅಧಿವೇಶನ ಸಂದರ್ಭದಲ್ಲಿ ಪ್ರತಿ ವರ್ಷ ಸ್ವಾಮೀಜಿಯವರ ನೇತೃತ್ವ ಒಂದು ಸಭೆ ಮಾಡ್ತೀವಿ. ಆ ಸಭೆಯಲ್ಲಿ ಸಮುದಾಯದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ. ಮತ್ತು ಜೊತೆಗೆ ಬರುವಂಥ ರಾಜನಹಳ್ಳಿ ವಾಲ್ಮೀಕಿ ಜಾತ್ರೆಯ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ಸೊ ಈ ಸಾರಿ ಅದನ್ನೇ ನಮ್ಮ ಬಸನಗೌಡ ದದ್ದಾಲ್ ಅವರು ಮುಂದಿನ ಜಾತ್ರಾ ಸಮಿತಿ ಅಧ್ಯಕ್ಷರಾಗಿ ಅವ್ರ ನೇತೃತ್ವದಲ್ಲಿ ಜಾತ್ರೆ ನಡೀತದೆ. ಮತ್ತು ವಿಶೇಷ ನಮ್ಮ ಬೇರೆ ಬೇರೆ ಸಮಸ್ಯೆಗಳು ರೂಟೀನಾಗಿ ಇದ್ದೇ ಇರ್ತವೆ. ಅವ್ರು ಚರ್ಚೆ ಮಾಡಿ ಯಾರಿಗೆ ಅದನ್ನು ಯಾರ ಮುಖಾಂತರ ಪರಿಹಾರ ಮಾಡಿಕೊಡ್ಬೇಕಂತ ಒಂದು ಸಭೆ ಅಷ್ಟೆ. ಸರ್, ಇವತ್ತು CM ಅವರು ಫಿರೋಜ್ ಮನೆಯವರು ಡಿನ್ನರ್ಗೆ ಹೋಗಿದ್ದಾರೆ ಸರ್. ತಮ್ಮನೇನು ನಾವು ಹೊಂಟಿದ್ವಿ ನಾವು ಅಲ್ಲಿಗೆ ಹೊಂಟಿವಿ. ಈಗ ಹೇಳಿ ಮತ್ತೇನು ಬೇರೆ ಇದ್ದಾರೆ ಸರ್? ಏನಿಲ್ಲ, ನಾಳೆ ಕಬ್ಬು ಬೆಳೆಗಾರರ ಬೃಹತ್ ಪ್ರತಿಭಟನೆ ಇದೆ. ಮಾಡ್ತಾರಲ್ಲ, ನಾಳೆ ಅವ್ರಿಗೆ ಸಮಯ ಕೊಟ್ಟಿದ್ದಾರೆ ಜಿಲ್ಲಾಡಳಿತ. ನಾಳೆ ಅವರು ಪ್ರತಿಭಟನೆ ಮಾಡ್ತಾರೆ. ಸಂಬಂಧಪಟ್ಟ ಇಲಾಖೆ ಅವರು ಸಚಿವರು. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಮೀಟಿಂಗನ್ನು ಬಿಟ್ಟು ವಾಲ್ಮೀಕಿ ಸಮುದಾಯದ ನಾಯಕರುಗಳ ಜೊತೆಗೆ ಸತೀಶ್ ಕಾಣಿಸ್ಕೊಂಡಿದ್ದು, ಸಭೆ ನಡೆಸಿದ್ದು ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಈ ಸಭೆಯ ಉದ್ದೇಶ ಏನಾಗಿತ್ತು, ಜೊತೆಗೆ ಏನೇನು ಚರ್ಚೆ ಆಯಿತು ಸಭೆಯಲ್ಲಿ ಅಂತೇಳಿ? ಪ್ರಮುಖವಾಗಿ ಏನಂತಂದ್ರೆ ವಾಲ್ಮೀಕಿ ನಾಯಕರ ಜೊತೆಗೆ ಏನಂತಾರೆ ಸ್ವಾಮೀಜಿಯವರನ್ನ ಇಟ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಅದು ಸಂಜೆ ಹೊತ್ತಿಗಿರುತ್ತೆ. ಅದಾದ ನಂತರ ಡಿನ್ನರ್ ಮೀಟಿಂಗ್ ಆಗಿರುವಂಥದ್ದು. ಹೀಗಾಗಿ 2 ಮೀಟಿಂಗ್ಗಳು ಸುಮಾರು ಒಂದು ಅರ್ಧ ಗಂಟೆ ಡಿಫ್ರೆನ್ಸ್ ಇರುವಂಥದ್ದು. ಹೀಗಾಗಿ ಏನೇನು ಚರ್ಚೆ ಆಯಿತು ಅನ್ನೋದು ಕೂಡ ಯಾರು ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ. ಆದರೂ ಕೂಡ ಅಲ್ಲಿ ರಾಜಕೀಯ ಚರ್ಚೆ ಆಗಿರಬಹುದು ಅಂತ ಊಹಿಸಲಾಗ್ತಾ ಇದೆ. ಯಾಕೆ ಅಂತಂದರೆ ಸುಮಾರು ಗಂಟೆಗಳ ಕಾಲ, ಸುಮಾರು 1.5 ಗಂಟೆಗಳ ಕಾಲ ಒಂದು ಚರ್ಚೆಗಳು ಕೂಡ ಆಗ್ತಾ ಇರೋದ್ರಿಂದ ಯಾಕೆ ಸುಮ್ಮನೆ ಕೂತ್ಕೊಂಡಿರ್ತಾರ ಅಥವಾ ಬೇರೆನ ಮಾತಾಡ್ತಾರೆ ಅಂತೇಳಿ. ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದರೆ ಅಹಿಂದನ್ನ ಬಲಪಡಿಸಬೇಕು, ಅಹಿಂದ ಸಂಘಟನೆಯನ್ನು ಮತ್ತೆ ರಾಜ್ಯದಲ್ಲಿ ಹುಟ್ಟು ಹಾಕಬೇಕು ಅಂತೇಳಿ ಚಿಂತನೆ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇರುವಂಥದ್ದು. ಪ್ರೇಮ್, ರೈಟ್. ಹಾಗೆ ಸಂಪರ್ಕದಲ್ಲಿ ದಿಲೀಪ್ ವಾಪಸ್ ಬಂದ್ವಿ. ಸತೀಶ್ ಜಾರಕಿಹೊಳಿ ಇತ್ತೀಚಿನ ತಿಂಗಳಲ್ಲಿ, ಅಂದರೆ ಕೆಲ ತಿಂಗಳಲ್ಲಿ ಒಂದು ಪೊಟೆನ್ಷಿಯಲ್ ಪ್ಲೇಯರ್ ಆಗಿ ಹೊರಹೊಮ್ಮಿದ್ದಾರೆ. ಯಾರ ಜೊತೆ ಅವ್ರು ಮೀಟ್ ಮಾಡ್ತಾರೆ, ಯಾವ ರೀತಿ ಸಭೆ ಸೇರ್ತಾ ಇದ್ದಾರೆ, ಅದನ್ನು ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ನಂತರ ಅಹಿಂದ ಲೀಡರ್ಶಿಪ್ ತನಗೆ ಬೇಕು ಅನ್ನೋದನ್ನು ಕಣ್ಣಿಟ್ಕೊಂಡಿದ್ದಾರೆ ಅವರು. DK ಶಿವಕುಮಾರ್ಗೆ ಪ್ಯಾರಲಲ್ ಅನ್ನೋದಕ್ಕಿಂತ ಹೆಚ್ಚು ಸಿದ್ದರಾಮಯ್ಯ ಅವರ ನಂತರ ಆ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ಅವರ ಗುರಿಯಾಗಿದೆ. ಆ ಗುರಿ ತಲುಪೋದಕ್ಕೆ ಈ ಸಭೆಗಳು ನಡೀತಾ ಇದೆ.